ವೀಕ್ಷಕರೇ, ಹಿಂದುಳಿದ ವರ್ಗದವರು ದೇಶದ ಉನ್ನತ ಸ್ಥಾನದಲ್ಲಿರುವವರು ಕಮ್ಮಿನೇ. ಯಾಕಂದ್ರೆ ಅವರಿಗೆ ಆಸೆ ಆಕಾಂಕ್ಷೆಗಳು ಇದ್ದರೂ ಅವರ ಸ್ಥಾನಮಾನ ಅವರನ್ನು ಕುಗ್ಗಿಸಿ ಬಿಡುತ್ತದೆ. ಆದರೆ ಹಿಂದುಳಿದ ವರ್ಗದ ಬುಡಕಟ್ಟು ಜನಾಂಗದಿಂದ ಜನಿಸಿ ಉನ್ನತ ಶಿಕ್ಷಣ ಪಡೆದು ಶಿಕ್ಷಕಿಯಾಗಿ ಮಕ್ಕಳ ಜೊತೆ ಪಾಠಗಳನ್ನು ಹೇಳಿಕೊಡುತ್ತಾ ಒಂದೊಂದು ದಿನ ರಾಜಕೀಯ ಪ್ರವೇಶ ಮಾಡಿ ಹಿಂದೆಂದೂ ಕಾಣದ ಭಾರತದ ರಾಷ್ಟ್ರಪತಿಯಾಗ್ತಾರೆ. ಇವರೇ ದ್ರೌಪದಿ ಮುರ್ಮು. ಭಾರತದ 15ನೇ ಪ್ರಥಮ ಆದಿವಾಸಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಇವರ ಹಾದಿಯಲ್ಲಿ ಎಷ್ಟೋ ಏಳು ಬೀಳುಗಳು, ಸಂಘರ್ಷಗಳು ಬರ್ತವೆ. ಇಂಥವುಗಳನ್ನು ಮೆಟ್ಟಿ ಈ ಒಂದು ಉನ್ನತ ಸ್ಥಾನಕ್ಕೆ ಹೇಗೆ ಬಂದರು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹಿಂದುಳಿದ ವರ್ಗದ ಜನರು ಮುಂದೆ ಬರಲು ಸಾಕಷ್ಟು ಅಡೆತಡೆಗಳು ಇವೆ. ಇದರ ಮಧ್ಯೆ ಮುರ್ಮು ಈ ಮಟ್ಟಕ್ಕೆ ಬೆಳೆದು ಬಂದ ಹಾದಿಯನ್ನು ನೋಡೋದಾದ್ರೆ, ಮುರ್ಮು ಅವರು ಹುಟ್ಟಿದ್ದು 20 ಜೂನ್ 1958 ಒಡಿಶಾದ ರೈರಂಗಪುರದ ಬೈದಪೋಸಿ ಪ್ರದೇಶದಲ್ಲಿ ಅಥವಾ ಗ್ರಾಮದಲ್ಲಿ ಸಂತಾಲಿ ಕುಟುಂಬದಲ್ಲಿ ಜನಿಸುತ್ತಾರೆ. ಇವರ ತಂದೆ ಮತ್ತು ಅಜ್ಜ ಗ್ರಾಮ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಾರೆ. ಹೀಗೆ 1ರಿಂದ 7ರವರೆಗೂ ತನ್ನ ಊರಿನಲ್ಲಿಯೇ ಮುರ್ಮು ವಿದ್ಯಾಭ್ಯಾಸವನ್ನ ಮುಗಿಸುತ್ತಾರೆ. ಆದರೆ ಉನ್ನತ ಶಿಕ್ಷಣ ಪಡೆಯಬೇಕಾದ್ರೆ ಪಟ್ಟಣಕ್ಕೆ ಬರಬೇಕಾಯಿತು. ಅಲ್ಲಿನ ಪಟ್ಟಣ ಅಂದ್ರೆ ಶ್ರೀ ಭುವನೇಶ್ವರ್, ಅಲ್ಲಿಗೆ ಹೋಗಬೇಕಾಯಿತು. ಆದರೆ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಪಡೆಯಲು ಮುರ್ಮು ಅವರ ಬಳಿ ಸಾಕಷ್ಟು ಹಣ ಇರಲಿಲ್ಲ. ಯಾಕಂದ್ರೆ ಇವರು ಕಡು ಬಡ ಕುಟುಂಬದಲ್ಲಿ ಜನಿಸಿದ್ದಾರೆ. ಇವರ 3 ಹೊತ್ತು ಊಟಕ್ಕೆ ಇವರು ಕೂಡ ಪರದಾಡ್ತಾ ಇರ್ತಾರೆ. ಆದರೆ ಓದುವಾಗಲೇ ಮುರ್ಮು ಕೂಡ ಜ್ಞಾನವಂತಿಯಾಗಿ ಚೆನ್ನಾಗಿ ಓದುತ್ತಿದ್ದರು. ಇವರ ತಂದೆ ಕೂಡ ನೀನು ಉನ್ನತ ಸ್ಥಾನಕ್ಕೆ ಏರಬೇಕು, ಚೆನ್ನಾಗಿ ಓದಬೇಕೆಂದು ಹೇಳ್ತಾ ಇದ್ರು. ಆದರೆ ಈಕೆ ಅಜ್ಜಿ, ನೀನು ಚೆನ್ನಾಗಿ ಓದುತ್ತೀಯಾ, ನೀನು ಪಟ್ಟಣಕ್ಕೆ ಹೋಗಿ ಓದಬೇಕೆಂದು ಪ್ರೇರೇಪಿಸ್ತಾರೆ. ಈ ಒಂದು ಪ್ರೇರೇಪಣೆಯ ಮೂಲಕ ತನ್ನ ಅಂಕಪಟ್ಟಿಯೊಂದಿಗೆ ಪಟ್ಟಣಕ್ಕೆ ಬಂದು ಬಿಡ್ತಾರೆ. ಅಲ್ಲಿ ಒಂದು ಸಭೆಯೊಂದರಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿರುತ್ತದೆ. ಆ ಕಾರ್ಯಕ್ರಮ ಒಂದರಲ್ಲಿ ಎಲ್ಲ ಕೂಡ ಅಧಿಕಾರಿಗಳು ಪಾಲ್ಗೊಂಡಿರ್ತಾರೆ. ತನ್ನ ಅಂಕಪಟ್ಟಿಯನ್ನು ಹಿಡಿದು ಯಾವುದೇ ರೀತಿಯ ಹೆದರದೆ ಅಂಕಪಟ್ಟಿಯನ್ನು ಅಧಿಕಾರಿಗಳಿಗೆ ತೋರಿಸುತ್ತಾರೆ. ಈ ಅಂಕಪಟ್ಟಿಯನ್ನು ನೋಡಿದ ಅಧಿಕಾರಿಗಳು ಉನ್ನತ ಶಿಕ್ಷಣಕ್ಕೆ ಎಡೆ ಮಾಡಿಕೊಡ್ತಾರೆ. ಈ ರೀತಿ ಮುರ್ಮು ಅವರು ತನ್ನ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ನಂತರ ಭುವನೇಶ್ವರ್ನಲ್ಲಿ ಕಲಾ ಮಾಧ್ಯಮದಲ್ಲಿ ಕಾಲೇಜು ಶಿಕ್ಷಣವನ್ನು ಕೂಡ ಮುಗಿಸುತ್ತಾರೆ. ಆದರೆ ಮುರ್ಮು ಮುಂದೊಂದು ದಿನ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೇನೆ ಅಂದುಕೊಂಡಿರಲಿಲ್ಲ. ಅವರಲ್ಲಿದ್ದದ್ದು ತನ್ನ ಕುಟುಂಬಕ್ಕೆ ದಾರಿದೀಪವಾಗಬೇಕೆಂಬುದೇ ಒಂದು ಆಸೆಯಾಗಿತ್ತು ಅಷ್ಟೇ. ಉನ್ನತ ಪದವಿ ಮುಗಿಸಿದ ಮುರ್ಮು ಅವರು ಶ್ರೀ ಅರಬಿಂದೋ ಇಂಟಿಗ್ರಲ್ ಸೆಂಟರ್ನಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರುತ್ತಾರೆ. ನಂತರ ಇವರಿಗೆ ಶ್ಯಾಮ್ ಚರಣ್ ಮುರ್ಮು ಅವರ ಜೊತೆ ವಿವಾಹವನ್ನು ಕೂಡ ಮಾಡುತ್ತಾರೆ. ವಿವಾಹದ ನಡುವೆ ಇಬ್ಬರು ಕೂಡ ಕೆಲಸಕ್ಕೆ ಹೋಗುವುದು ಇವರ ಮನೆಯವರಿಗೆ ಇಷ್ಟ ಇರಲಿಲ್ಲ. ಆದರೆ ಇವರ ಇಬ್ಬರು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಹೆಂಡತಿ ಗಂಡನಿಗೆ ಬೆನ್ನೆಲುಬಾಗಿ ಇರಬೇಕು ಮತ್ತು ಮನೆಯನ್ನು ನೋಡಿಕೊಳ್ಳಬೇಕೆಂದು ಹೇಳುತ್ತಿದ್ರು. ಆದರೆ ಮುರ್ಮು ಅವರ ಕನಸಿನ ರೆಕ್ಕೆ ಇಲ್ಲೇ ಮುರಿದು ಬಿಡೋದಿಲ್ಲ. ಇವರು ರಾಜಕೀಯಕ್ಕೂ ಕೂಡ ಪ್ರವೇಶವನ್ನ ಮಾಡ್ತಾರೆ. ಈ ವೇಳೆ ಶಿಕ್ಷಕಿಯಾಗಿ ಇವರು ಕಾರ್ಯನಿರ್ವಹಿಸಿ ಸಾಕಷ್ಟು ವಿದ್ಯಾರ್ಥಿ ಪೋಷಕರ ಮನಸ್ಸನ್ನು ಕೂಡ ಗೆದ್ದಿರ್ತಾರೆ. ಈ ಮೂಲಕ ಇವರು ರಾಜಕೀಯಕ್ಕೆ ಒತ್ತಾಯದ ಮೇರೆಗೆ ಪ್ರವೇಶ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾರೆ. ಇಲ್ಲಿ ರಾಜಕೀಯ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಇವರ ಜೀವನದ ಏಳು ಬೀಳುಗಳನ್ನು ನೋಡೋದಾದ್ರೆ, ಮುರ್ಮು ಅವರಿಗೆ ಒಂದು ಮಗು ಕೂಡ ಜನಿಸುತ್ತದೆ. ಈ ಸಂಕಷ್ಟದ ವೇಳೆಯಲ್ಲಿ ಮುರ್ಮುಗೆ ಇನ್ನೊಂದು ಶಾಕ್ ಬರುತ್ತದೆ. ತನ್ನ ಜನಿಸಿದ ಮಗು ಕೂಡ 3 ವರ್ಷದಲ್ಲೇ ಸತ್ತು ಹೋಗುತ್ತದೆ. ಇದರಿಂದ ಮುರ್ಮು ಕೂಡ ಸಾಕಷ್ಟು ಡಿಪ್ರೆಷನ್, ಚಿಂತೆಗೆ ಅಥವಾ ಆಘಾತಕ್ಕೆ ಒಳಗಾಗಿ ಬಿಡ್ತಾರೆ. ನಂತರ ಈ ಚಿಂತೆಯಿಂದ ಹೊರಬರಲು ಒಂದು ಆಧ್ಯಾತ್ಮಿಕ ಜೀವನವನ್ನು ನೋಡಿಕೊಳ್ಳಲು ಅಲ್ಲಿನ ಬ್ರಹ್ಮಕುಮಾರಿ ಸಮಾಜವನ್ನ ಸೇರುತ್ತಾರೆ. ಆಗಾಗಲೇ ತನ್ನ ಮಗನ ನೋವನ್ನು ಮರೆಯುತ್ತಿರುವ ಸಮಯದಲ್ಲಿ ತನ್ನ ಇನ್ನೊಬ್ಬ ಮಗ ಕೂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. ಕೇವಲ 4 ವರ್ಷದಲ್ಲಿ 2 ಮಕ್ಕಳನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಈ ಪರೀಕ್ಷೆ ಇಲ್ಲಿಗೆ ನಿಲ್ಲಲಿಲ್ಲ. ನಂತರ 2014ರಲ್ಲಿ ತನ್ನ ತಾಯಿ ಮತ್ತು ತನ್ನ ಗಂಡ ಶ್ಯಾಮ್ ಮುರ್ಮು ಅವರನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಇವರಿಬ್ಬರ ಕೆಲವೇ ದಿನಗಳಲ್ಲಿ ತನ್ನ ಅಣ್ಣನನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಏನಿದು? ಇದನ್ನ ಕೇಳಿದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಜೀವನದ ಉದ್ದಕ್ಕೂ ತನ್ನ ಕುಟುಂಬದ ಒಬ್ಬೊಬ್ಬ ಸದಸ್ಯರನ್ನು ಕೂಡ ಕಳೆದುಕೊಳ್ಳುತ್ತಾ ಬರ್ತಾರೆ. ಇದರಿಂದ ಸಾಕಷ್ಟು ಚಿಂತೆಗೆ ಈಡಾಗ್ತಾರೆ, ಡಿಪ್ರೆಷನ್ ಕೂಡ ಒಳಗಾಗ್ತಾರೆ. ಇಲ್ಲಿ ಅವರ ಜೀವನದಲ್ಲಿ ಎಲ್ಲರನ್ನು ಕೂಡ ಕಳೆದುಕೊಂಡಂತಾಯಿತು. ಈ ಚಿಂತೆಯಲ್ಲಿದ್ದಾಗ ಅವರಿಗೆ ನೆನಪಿಗೆ ಬಂದದ್ದು ತನ್ನ ಒಬ್ಬಳೇ ಮಗಳು ಇತಿಶ್ರೀ.
ಇವಳ ಬದುಕನ್ನಾದರೂ ಚೆನ್ನಾಗಿ ಓದಿಸಬೇಕು ಮತ್ತು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಅವರನ್ನು ಕೂಡ ಅವರ ಭವಿಷ್ಯಕ್ಕಾಗಿ ಪುಣೆಯ ಸೂರ್ಯದತ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಓದಿಸ್ತಾರೆ. ಅಲ್ಲಿ ಉನ್ನತ ಶಿಕ್ಷಣ ಪಡೆದು ಅಲ್ಲಿಯ ನಂತರ ಇತಿಶ್ರೀ 2015ರಲ್ಲಿ ಗಣೇಶ್ ಚಂದ್ರ ಮುರ್ಮು ಅವರನ್ನ ಮದುವೆ ಕೂಡ ಆಗ್ತಾರೆ. ಈಗ ಇತಿಶ್ರೀ ಅವರು ಭುವನೇಶ್ವರದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡುತ್ತಿದ್ದು 2 ಮಕ್ಕಳು ಕೂಡ ಇದ್ದಾರೆ. ಇಷ್ಟು ಕೂಡ ಮುರ್ಮು ಅವರ ಜೀವನ ಬದುಕಿನಲ್ಲಿ ನಡೆದಂತ ಸಮಸ್ಯೆಗಳು, ದುರ್ಘಟನೆಗಳು, ಇಂಥ ಒಂದು ದುರಂತಗಳು ಕೂಡ ಎದುರಾಗ್ತವೆ. ನಂತರ ಇವರು ಯಾವ ರೀತಿ ರಾಜಕೀಯವನ್ನು ಪ್ರವೇಶ ಮಾಡಿದರೆ ಎನ್ನುವುದನ್ನು ನೋಡೋದಾದ್ರೆ, ಇದರ ಹಿಂದೆ ಮುರ್ಮು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಪಾಠವನ್ನ ಹೇಳಿಕೊಡುತ್ತಿರ್ತಾರೆ. ಇವರ ಪಾಠಗಳು ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತಿತ್ತು. ಅಷ್ಟು ಚೆನ್ನಾಗಿ ಪಾಠ ಮಾಡುತ್ತಿದ್ರು. ಆ ವೇಳೆ 1997. ಆ ವೇಳೆ ಶಾಲೆಯ ಎದುರೇ ಒಂದು ಮಂತ್ರಿಮಂಡಲ ಒಂದು ಕಚೇರಿ ಒಂದು ಇರುತ್ತೆ. ಅವರು ಮುರ್ಮು ಅವರನ್ನು ನೋಡಿ ರಾಜಕೀಯಕ್ಕೆ ಬಂದು ಬಿಡಿ ಎಂದು ಒತ್ತಾಯವನ್ನ ಮಾಡ್ತಾರೆ. ಆದರೆ ಮುರ್ಮು ಇದಕ್ಕೆ ನನ್ನ ಗಂಡ ಒಪ್ಪಿದರೆ ನಾನು ಬರುತ್ತೇನೆ ಎಂದು ಹೇಳ್ತಾರೆ. ಕೊನೆಗೆ ತನ್ನ ಗಂಡನನ್ನು ಒಂದು ಮಾತು ಕೇಳಿಬಿಡ್ತಾರೆ. ಆ ವೇಳೆ ಶ್ಯಾಮ್ ಮುರ್ಮು ಅವ್ರಿಗೂ ಕೂಡ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಅವರು ಮುರ್ಮು ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೆ ಬಿಡ್ತಾರೆ. 1997ರಲ್ಲಿ ರಾಯ್ರಂಗ್ಪುರದ ಕೌನ್ಸಿಲರ್ ಆಗಿ ಮೊದಲ ಬಾರಿ ಆಯ್ಕೆ ಆಗ್ತಾರೆ. ಇಲ್ಲಿ ಇವರಿಗೆ ತುಂಬಾನೇ ಸುಲಭವಾಗಿ ಜನರ ಬೆಂಬಲ ಕೂಡ ಸಿಗುತ್ತೆ. ಯಾಕಂದ್ರೆ ಇವರು ಮೊದಲೇ ಶಾಲೆಯ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳ ಪೋಷಕರ ಮನೆಗಿದ್ದ ಅಷ್ಟೇ ಕುತೂಹಲದಿಂದ ಪಾಠಗಳನ್ನು, ಟ್ಯೂಷನ್ಗಳನ್ನು ಮಕ್ಕಳಿಗೆ ಹೇಳಿಕೊಡ್ತಿದ್ರು ಮತ್ತು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ದ್ರೌಪದಿ ಮುರ್ಮು ಇವರ ನಿಸ್ವಾರ್ಥ ಸೇವೆಗೆ ಮೊದಲ ಜಯ ಮತ್ತೆ ಸಿಕ್ಕೇ ಬಿಡುತ್ತೆ. ಇವರು ಮತ್ತೆ ಎಲೆಕ್ಷನ್ ಅಲ್ಲಿ ಗೆದ್ದ ಬಳಿಕ ಆ ಏರಿಯಾದ ವೈಸ್ ಚೇರ್ಮನ್ ಆಗಿ ನೇಮಕಗೊಳ್ತಾರೆ. ಅಲ್ಲಿ ನಂತರ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿ 16 ವರ್ಷಗಳಿಂದ ಹಾಗೇ ಇದ್ದಂತ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಂತರ ಜನರ ಮನಗೆದ್ದು ಮುರ್ಮು 2000 ರಾಯ್ರಂಗ್ಪುರದ ಜನರಲ್ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೂಡ ಸಿಗುತ್ತೆ. ಗೆದ್ದ ಬಳಿಕ ಟ್ರಾನ್ಸ್ಪೋರ್ಟ್ ಹಾಗೂ ಕಾಮರ್ಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಇಲ್ಲಿ ಮುರ್ಮುಗೆ ಮಹಿಳೆ ಏನು ತಾನೇ ಮಾಡಲು ಸಾಧ್ಯ, ಇನ್ನು ಅವರ ಬಾಯಿಗೆ ಬೀಗ ಜಡಿಯುವಂತೆ ಕೆಲಸವನ್ನ ಮಾಡ್ತಾರೆ. ಮತ್ತೆ 2 ಬಾರಿ ರಾಯ್ರಂಗ್ಪುರದ ಶಾಸಕಿಯಾಗಿ ಸೇವೆ ಸಲ್ಲಿಸಿ ವಿಧಾನಸಭೆಗೆ ಕೂಡ ಆಯ್ಕೆ ಆಗ್ತಾರೆ. ನಂತರ 2007ರಲ್ಲಿ ನೀಲಕಂಠ ಎನ್ನುವ ಪ್ರಶಸ್ತಿಯನ್ನು ಕೂಡ ಪಡೆಯುತ್ತಾರೆ. ನಂತರ ಅಲ್ಲಿಂದ ಸೇವೆ ಸಲ್ಲಿಸಿದ ಮುರ್ಮು 18 ಮೇ 2015ರಂದು ಜಾರ್ಖಂಡ್ನ ರಾಜ್ಯಪಾಲರಾಗಿ ಸ್ಥಾನವನ್ನ ಅಲಂಕರಿಸುತ್ತಾರೆ. ಇದರಲ್ಲಿ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾರೆ. ಅಲ್ಲಿ 6 ವರ್ಷಗಳ ಕಾಲ ರಾಜ್ಯಪಾಲರಾಗಿ ಅಧಿಕಾರದಲ್ಲಿದ್ದು ಉತ್ತಮ ಸೇವೆಯನ್ನು ಕೂಡ ಸಲ್ಲಿಸುತ್ತಾರೆ. ನಂತರ 2022ರಲ್ಲಿ NDA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರ ಸಾಮಾನ್ಯ ವಿರೋಧ ಪಕ್ಷದ ಅಭ್ಯರ್ಥಿ ಯಶವಂತ್ ಸಿನ್ಹಾ ಅವರನ್ನು ಸೋಲಿಸುವ ಮೂಲಕ, ಅಂದರೆ 6,76,803 ಚುನಾವಣೆ ಮತಗಳೊಂದಿಗೆ ಗೆದ್ದು ಜುಲೈ 25, 2022ರಂದು ಪ್ರಮಾಣ ವಚನ ಸ್ವೀಕರಿಸಿ ಭಾರತದ 15ನೇ ರಾಷ್ಟ್ರಪತಿ ಆಗ್ತಾರೆ. ಮುರ್ಮು ಒಡಿಶಾದ ಮೊದಲ ವ್ಯಕ್ತಿ ಮತ್ತು ಪ್ರತಿಭಾ ಪಾಟೀಲ್ ನಂತರದ ಭಾರತದ ರಾಷ್ಟ್ರಪತಿಯಾದ 2ನೇ ಮಹಿಳೆ ಮತ್ತು ಬುಡಕಟ್ಟು ಸಮುದಾಯದಿಂದ ಆಯ್ಕೆಯಾದ ಹಾಗೂ ಭಾರತದ ಸ್ವತಂತ್ರ ನಂತರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಅತ್ಯಂತ ಕಿರಿಯ ಹಾಗೂ ಮೊದಲ ವ್ಯಕ್ತಿ ಮುರ್ಮು. ನೋಡುಗರಿಗೆ ಗಟ್ಟಿಗಿತ್ತಿಯಂತೆ ಕಾಣಿಸಿದ್ರು ಸಾಕಷ್ಟು ಸಂಘರ್ಷ ಹಾದಿಯಲ್ಲಿ ನಡೆದು ಬಂದವರು ಎಂದು ಹೇಳಬಹುದು. ಇಷ್ಟು ಕೂಡ ಮುರ್ಮು ಅವರ ಒಂದು ಜೀವನ ಚರಿತ್ರೆ ಆಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ತಿಳಿದುಕೊಳ್ಳಲು ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.